ಮರೆತು ಮೈ ಮನ ನಿನ್ನ ಬೆರಳು ಹಿಡಿದು ನಾನು. ಸೊ ನನ್ನ ಚಾನಲಲ್ಲಿ ಬಂದಿರುವಂಥ ಲವ್ ಸ್ಟೋರಿ ವಿಡಿಯೋಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ವಿಡಿಯೋ ಅಂದ್ರೆ ಶಿಶಿರ್ ಮತ್ತೆ ಐಶ್ವರ್ಯ ಅವರ ಲವ್ ಸ್ಟೋರಿ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಬಿಗ್ ಬಾಸ್ ಅಲ್ಲಿ ಎಷ್ಟೋ ಜನದ ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಎಂಡ್ ಆಗಿದೆ. ಸೊ ಶಿಶಿರ್ ಮತ್ತೆ ಐಶ್ವರ್ಯ ಅವರ ಲವ್ ಸ್ಟೋರಿ ಆ ರೀತಿ ಅಲ್ಲ, ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟ್ ಆಗಿ ಬಿಗ್ ಬಾಸ್ ಶೋ ಮುಗಿದು ವರ್ಷ ಆದ್ರೂ ಕೂಡ ಅವ್ರ ಲವ್ ಸ್ಟೋರಿ ಹಾಗೆ ಇದೆ ಮತ್ತು ಅವರಿಬ್ರು ಯಾವಾಗಲೂ ಜೊತೆಗಿರ್ತಾರೆ. ಸೊ ಗೈಸ್ ಸ್ವಲ್ಪ ವೇಟ್ ಮಾಡಿ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಶಿಶಿರ್ ಮತ್ತೆ ಐಶ್ವರ್ಯ ಅವರ ಲವ್ ಬಗ್ಗೆ ಮಾತಾಡೋಣ ಅಂತ ಬನ್ನಿ. ಸೊ ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ಶಿಶಿರ್ ಮತ್ತೆ ಐಶ್ವರ್ಯ ಅವರು ಬಿಗ್ ಬಾಸ್ ಬರೋಕ್ ಮುಂಚೆನೂ ಪರಿಚಯ ಇದ್ದಾರೆ. ಯಾಕಪ್ಪ ಅಂದ್ರೆ ಅವರಿಬ್ರು ಸೀರಿಯಲ್ಸ್ ಗಳನ್ನ ಮಾಡ್ತಿದ್ರು. ಸೊ ಆ ಕಡೆ ಅಂತ ಅವ್ರು ಪರಿಚಯ ಆಗಿರ್ತಾರೆ. ಅದೆಲ್ಲ ಒಂದ್ ಕಡೆ ಆದ್ರೆ ಶಿಶಿರ್ ಮತ್ತೆ ಐಶ್ವರ್ಯ ಅವರು ಬಿಗ್ ಬಾಸ್ ಬಂದ ನಂತರ ಒಬ್ರಿಗೊಬ್ರು ತುಂಬಾನೇ ಕ್ಲೋಸ್ ಆಗ್ತಾರೆ ಮತ್ತೆ ಹತ್ರ ಆಗ್ತಾರೆ. ಸೊ ಅವಾಗ ಸ್ಟಾರ್ಟ್ ಆಗಿದ್ದೆ ಶಿಶಿರ್ ಅಂಡ್ ಐಶ್ವರ್ಯ ಲವ್ ಸ್ಟೋರಿ. ಸೊ ಗೈಸ್ ಸಾಂಗ್ ನ ಫುಲ್ ಹಾಕೋಕ್ ಆಗ್ತಾ ಇಲ್ಲ, ಯಾಕಪ್ಪ ಅಂದ್ರೆ ಯೂಟ್ಯೂಬ್ ನಲ್ಲಿ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾ ಇದಾರೆ, ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ. ಸೊ ಹಲೋ ಗೈಸ್, ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಶಿಶಿರ್ ಮತ್ತು ಐಶ್ವರ್ಯ ಅವರು ಒಂದೇ ಸೀಸನ್ ಅಲ್ಲಿ ಬಿಗ್ ಬಾಸ್ ಗೆ ಹೋಗ್ತಾರೆ. ಸೊ ಶಿಶಿರ್ ಅವರು ಆಸ್ ಅ ಬಿಗ್ ಬಾಸ್ ಕಂಟೆಂಟ್ ಆಗಿ ನರಕಕ್ಕೆ ಹೋಗ್ತಾರೆ ಮತ್ತೆ ಐಶ್ವರ್ಯ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅದೇನೋ ಒಂಥರಲ್ಲ ದೇವ್ರು ಒಂದ್ ಮಾಡ್ಬೇಕಂದ್ರೆ ಹೇಗಾದ್ರೂ ಒಂದ್ ಮಾಡ್ತಾರೆ ಅಂತ ಹೇಳಿ. ಸೊ ಎಲ್ಲಾ ಕಾನ್ಸೆಪ್ಟ್ ಚೇಂಜ್ ಆಯ್ತು. ಐಶ್ವರ್ಯ ಮತ್ತೆ ಶಿಶಿರ್ ಅವರು ಒಬ್ರಿಗೊಬ್ರು ತಮ್ಮ ಅಭಿಪ್ರಾಯವನ್ನ ಮಾತಾಡ್ಕೊಂತ ಅವರಿಬ್ಬರ ಕನೆಕ್ಷನ್ಸ್ ನ ಬೆಳೆಸ್ಕೊಂತ ಹೋದ್ರು. ಸೊ ಶಿಶಿರ್ ಮತ್ತೆ ಐಶ್ವರ್ಯ ಅವರು ಎರಡು ದೇಹ ಒಂದೇ ಹೃದಯದಂತೆ. ಯಾಕಪ್ಪ ಅಂದ್ರೆ ಏನೇ ಒಪಿನಿಯನ್ ಹೇಳ್ತಿದ್ರು ಇಬ್ರದ್ದು ಒಪಿನಿಯನ್ಸ್ ಏನೇ ಇರ್ತಿತ್ತು. ಮತ್ತೆ ಯಾರಿಗಾದ್ರೂ ನಾಮಿನೇಟ್ ಮಾಡ್ಬೇಕಂದ್ರೆ ಇಬ್ರು ಕೂಡ ಸೇಮ್ ರೀಸನ್ ಹೇಳ್ತಿದ್ರು. ಯಾಕಪ್ಪ ಅಂದ್ರೆ ಇವ್ರು ಯಾರ ತಂಟಕ್ಕೆ ಹೋಗ್ತಿದ್ದಿಲ್ಲ, ಇವ್ರ ತಂಟಕ್ಕೆ ಮಾತ್ರ ಯಾರನ್ನು ಸುಮ್ಮನೆ ಬಿಡ್ತಾ ಇದ್ದಿಲ್ಲ. ಸೊ ಇಡೀ ಬಿಗ್ ಬಾಸ್ ಮನೆ ಅಂದ್ರೆ ಐಶ್ವರ್ಯ ಅವ್ರನ್ನ ಆಗಿ ಬರ್ತಿದ್ಲ. ಯಾಕಪ್ಪ ಅಂದ್ರೆ ಐಶ್ವರ್ಯ ಅವರು ಸ್ವಲ್ಪ ಹೊರಟಾಗಿದ್ರು, ಆ ಕಾರಣಕ್ಕೆ ಅವ್ರನ್ನ ಯಾರು ಇಷ್ಟಪಡ್ತಿಲ್ಲ. ಸೊ ಇಡೀ ಬಿಗ್ ಬಾಸ್ ಮನೆ ಎದುರಾಗಿ ನಿಂತಾಗ ಶಿಶಿರ್ ಅವರು ಐಶ್ವರ್ಯ ಅವ್ರನ್ನ ಕೈ ಹಿಡಿದು ಆಸ್ ಅ ಬೆಸ್ಟ್ ಫ್ರೆಂಡ್ ಮತ್ತೆ ಲವರ್ ಅಂತ ಹೇಳ್ಬೋದು. ಸೊ ಅವರು ಐಶ್ವರ್ಯ ಅವ್ರನ್ನ ಕೈ ಹಿಡಿದು ತುಂಬಾನೇ ಟಾಸ್ಕ್ ಗಳನ್ನು ಗೆಲ್ಲಿಸ್ತಾರೆ ಮತ್ತೆ ಎಷ್ಟೋ ಸರ್ತಿ ಅವರಿಗೆ ನಾಮಿನೇಟ್ ಆಗೋದ್ರಿಂದ ಬಚಾವ್ ಮಾಡ್ತಾರೆ. ಮತ್ತೆ ಅವ್ರ ತಂಟಕ್ಕೆ ಯಾರಾದ್ರೂ ಬಂದ್ರೆ ಅವ್ರು ಫೇಸ್ ಮಾಡೋಕಂತೇಳಿ ಶಿಶಿರ್ ಅವರು ಮುಂದೆ ಇರ್ತಾರೆ. ಸೊ ಶಿಶಿರ್ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ ತರಲೆಗಳು ಒಂದಲ್ಲ ಎರಡಲ್ಲ. ಆ ಒಂದೇ ಲೋಟದಲ್ಲಿ ಇಬ್ರು ಟೀ ಕುಡಿದಿದ್ದು ಮತ್ತೆ ಒಬ್ರಿಗೊಬ್ರು ಕಿಸ್ ಕೊಟ್ಟಿದ್ದು ಮತ್ತೆ ಐಶ್ವರ್ಯ ಅವರು ಟಾಸ್ಕ್ ರೀತಿನೇ ಶಿಶಿರ್ ಅವರಿಗೆ ಪ್ರಪೋಸ್ ಮಾಡಿದ್ದು, ಇದನ್ನೆಲ್ಲ ನೋಡಿ ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಗಳಲ್ಲಿ ಒಂದಿಷ್ಟು ಜನಕ್ಕೆ ತಿಕ್ಕ ಉರಿತಿತ್ತು. ಸೊ ಆದ್ರೂ ಐಶ್ವರ್ಯ ಮತ್ತೆ ಶಿಶಿರ್ ಅವ್ರ ಫ್ಯಾನ್ಸ್ ಗಳಿಗೆ ಅವರಿಬ್ರು ಯಾವಾಗ್ಲೂ ಗುಡ್ ನ್ಯೂಸ್ ಕೊಡ್ತಾನೆ ಹೋದ್ರು. ಸೊ ಶಿಶಿರ್ ಮತ್ತೆ ಐಶ್ವರ್ಯ ಅವರು ಬಿಗ್ ಬಾಸ್ ಅಲ್ಲಿ ಗೆಲ್ದಿರಬಹುದು, ಆದ್ರೆ ಐಶ್ವರ್ಯ ಅವರು ಒಬ್ಬ ಜೀರೋ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರುವಂತ ವುಮೆನ್ ಎಲ್ರು ಮುಂದೆ ಹೇಗ್ ಬಾಳ್ಬೇಕು ಅಂತೇಳಿ ತಿಳಿಸ್ಕೊಟ್ರೆ, ಈ ಕಡೆ ಶಿಶಿರ್ ಅವರು ಮನುಷ್ಯನ ಹತ್ರ ಎಷ್ಟೇ ನೋವುಗಳಿದ್ರು ಕೂಡ ಯಾರ ಹತ್ರನು ಹೇಳ್ಕೊಳ್ಳದೆ ಒಬ್ಬ ಲಾಯಲಿಟಿ ಮ್ಯಾನ್ ಆಗಿ ಹೆಂಗೆ ಇರಬೇಕು ಮತ್ತೆ ಯಾರ ಹತ್ರ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಒಂದು ಲೆಜೆಂಡ್ ಮೈಂಡ್ ಸೆಟ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ನ ಉಳಿಸ್ಕೊಂಡೋದ್ರಲ್ಲ ಅದು ಬೇಕಾಗಿರೋದು. ಸೊ ಇವರಿಬ್ರು ಗೆಲ್ದಿರಬಹುದು, ಆದ್ರೆ ಇರೋ ತನಕ ನಿಯತ್ತಾಗಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವರಿಬ್ರು ಒಬ್ರಿಗೊಬ್ರು ಎಷ್ಟು ಹಚ್ಕೊಂಡಿದ್ರಪ್ಪ ಅಂದ್ರೆ ಶಿಶಿರ್ ಅವರು ಎಲಿಮಿನೇಟ್ ಆದ ಮರುವಾರನೇ ಐಶ್ವರ್ಯ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ. ಯಾಕಪ್ಪ ಅಂದ್ರೆ ಐಶ್ವರ್ಯ ಅವರಿಗೆ ಶಿಶಿರ್ ಇಲ್ದೇ ಇರೋ ಆ ಒಂದು ಮೈಂಡ್ ಸೆಟ್ ಮತ್ತೆ ಅವ್ರಿಲ್ದೇ ಇರೋ ಒಂದು ಟಾಸ್ಕ್ ಗಳು ಆಡಕ್ಕಾಗದೆ ಅವರು ಕೂಡ ಎಲಿಮಿನೇಟ್ ಆಗಿ ಹೋಗ್ತಾರೆ. ಸೊ ಇವರಿಬ್ರು ಎಲಿಮಿನೇಟ್ ಆದ ಹೋದ ನಂತರ ಅವ್ರ ಫ್ಯಾನ್ಸ್ ಗಳಿಗೆ ಯಾವುದೇ ರೀತಿ ಬೇಜಾರನ್ನ ಮಾಡಿಲ್ಲ. ಅವ್ರ ಫ್ಯಾನ್ಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚು ಅವ್ರ ಫ್ಯಾನ್ಸ್ ಗಳಿಗೆ ಇವರು ಗುಡ್ ನ್ಯೂಸ್ ನ ಕೊಡ್ತಾ ಹೋದ್ರು. ಸೊ ನಿಮ್ಗಂತೂ ಗೊತ್ತಾಯ್ತಲ್ಲ, ಶಿಶಿರ್ ಮತ್ತೆ ಐಶ್ವರ್ಯ ಅವರು ಹೊರಗ್ ಬಂದಿಂದ ಎಷ್ಟೊಂದು ಶಾರ್ಟ್ಸ್ ಮೂವಿಗಳನ್ನ ಮಾಡಿದ್ದಾರೆ ಮತ್ತೆ ಎಷ್ಟೊಂದು ರೀಲ್ಸ್ ಗಳನ್ನ ಮಾಡಿದ್ದಾರೆ ಮತ್ತು ಎಲ್ಲೆಲ್ಲೋ ಟ್ರಾವೆಲ್ ಮಾಡಿದ್ದಾರೆ, ಅಂದ್ರೆ ಎಲ್ಲೆಲ್ಲೋ ತಿರುಗಾಡಕ್ ಹೋಗಿದ್ದಾರೆ, ಸಿಕ್ಕಾಪಟ್ಟೆ ಎಂಜಾಯ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರ ಫ್ಯಾನ್ಸ್ ಗಳಿಗೆ ಇನ್ನೊಂದು ಗುಡ್ ನ್ಯೂಸ್, ಅವರು ಯಾವುದೇ ರೀತಿ ಪಾರ್ಟ್ನರ್ ಆಗ್ತಾ ಇಲ್ಲ. ಸದ್ಯಕ್ಕೆ ಮಾತ್ರ ಅವರಿಬ್ರು ಕೂಡಿ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗ್ತಿದ್ದಾರೆ. ಸದ್ಯಕ್ಕೆ ಬಿಸ್ನೆಸ್ ಪಾರ್ಟ್ನರ್, ಆಮೇಲೆ ಲೈಫ್ ಪಾರ್ಟ್ನರ್ ಆದ್ರೂ ಆಗ್ಬಹುದು. ಸೊ ನಿಮ್ಗೆ ಶಿಶಿರ್ ಮತ್ತೆ ಐಶ್ವರ್ಯ ಅವರ ಲವ್ ಸ್ಟೋರಿ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಲವ್ ಸ್ಟೋರಿ ವಿಡಿಯೋ ಲೈಕ್ ತ್ರಿವಿಕ್ರಮ್, ಮೋಕ್ಷಿತಾ, ರಕ್ಷತ್ ಪುಲೆಟನ್, ಡ್ರೆಮಲಾ, ಸುನಿಲ್ ಅಂಡ್ ಅಮೃತಾ, ರುದ್ರ ಮಾಸ್ಟರ್ ಅಂಡ್ ಕಾವ್ಯ, ರುದ್ರ ಮಾಸ್ಟರ್ ಅಂಡ್ ಬೃಂದ ಅವ್ರ ಲವ್ ಸ್ಟೋರಿ ವಿಡಿಯೋಗಳನ್ನ ನೋಡ್ಬೇಕಪ್ಪ ಅಂದ್ರೆ ನನ್ನ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋನ ಒಂದ್ಸಲಿ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಯಾರ ಬಗ್ಗೆ ಮಾಡ್ಬೇಕಂತೇಳಿ ಕಮೆಂಟ್ ಮಾಡಿ ತಿಳಿಸಿ.